ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ರೋಡ್ ಅಂತೂ ಕ್ಲೀನಾಗಿ ಆಗಿದೆ ನೋಡಿ, ಗಾರೆ ಎಲ್ಲ ಹಾಕಿದ್ದಾರೆ. ಸೊ ಇವಾಗ ಸ್ವಲ್ಪ ಆರಾಮು. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನು ಕೆಲವು ಕೆಲಸಗಳು ಬ್ಯಾಲೆನ್ಸ್ ಇದೆ. ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಇನ್ನು ಮುಂದೆ ಮೊದಲೆಲ್ಲ ಬಾಗಿಲು ತೊಳೆದು ನೀರು ಹಾಕಿ ರಂಗೋಲಿ ಬಿಡ್ತಾಯಿದೆ, ಬಟ್ ಇವಾಗ ಸದ್ಯಕ್ಕೆ ಇಲ್ಲ. ಸೊ ಹಾಗಾಗಿ ಮೇಲ್ಗಡೆ ಬಂದೆ, ಪಾಟ್ಗೆಲ್ಲ ನೀರು ಹಾಕಿ ತುಳಸಿ ಕಟ್ಟೆ ಹತ್ರ ನೀಟಾಗಿ ರಂಗೋಲಿ ಬಿಡೋಣ ಅಂತ ಬಿಡ್ತಾಯಿದ್ದೀನಿ. ಇವತ್ತು ಚುಕ್ಕಿ ರಂಗೋಲಿ ಟ್ರೈ ಮಾಡೋಣ ಅಂತೇಳಿ ಚುಕ್ಕಿ ರಂಗೋಲಿ ಬಿಡ್ತಾಯಿದ್ದೀನಿ. ತುಂಬ ರಂಗೋಲಿಗಳು ಮರ್ತೋಗಿದೆ, ಏಕೆಂದರೆ ಸೊ ಬಾಗಿಲಿಗಾದರೆ ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿಗಳು ಬಿಟ್ಟು ಅಭ್ಯಾಸ, ಬಟ್ ಇಲ್ಲಿ ಚಿಕ್ಕದು ಬಿಟ್ಟು ಅಭ್ಯಾಸ. ಬಟ್ ಇವಾಗ ಟ್ರೈ ಮಾಡೋಣ ಅಂಥೇಳಿ ಈ ಒಂದು ಚಿಕ್ಕ ಕಲ್ಲೊಳಗೇ ಎಷ್ಟು ಸಾಧ್ಯ ಅಷ್ಟು ಚುಕ್ಕಿದು ರಂಗೋಲಿ ಬಿಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬಂತು, ಜೊತೆಗೆ ಗಾಳಿ ಇದೆ. ಸೊ ಗಾಳಿಗೆ ರಂಗೋಲಿ ನೋಡಿ ನಿಲ್ತಾನೇ ಇಲ್ಲ. ಸೊ ಗಾಳಿಗೆ ಹೋಗ್ತಾ ಇದೆ. ಅಂದರೂ ಕೂಡ ನೀರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಬಿಡ್ತಾಯಿದ್ದೀನಿ. ಬಟ್ ನೋಡಿ ಎಷ್ಟೋ ಎಲೆಗಳು ನಿಲ್ತಿದೆ, ಇಲ್ಲಾಂದರೆ ಹೋಗ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಹಂಗನ್ಬಿಟ್ಟು ಸುಮ್ಮನೆ ಬಿಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಫಟಾಫಟ್ ಅಂತ ಬಿಟ್ಟಿದ್ದಾಯಿತು. ಇನ್ನು ಇಷ್ಟು ಆಗಿದೆ ರೋಡು, ಅಂದರೆ ದಪ್ಪು ಚೆಲ್ಲಿ ಹಾಕಿ ಬಿಟ್ಟಿದ್ದಾರೆ. ಇನ್ನೂ ಇದ್ರ ಮೇಲೆ ತಿಳಿಗಾರೆ ಬರಬೇಕು. ಸೊ ಅದು ಆ್ಯಕ್ಚುಲಿ ಫೈನಲ್ಲು. ಇನ್ನದೆಲ್ಲ ಕೆಲಸಗಳೆಲ್ಲ ಮುಗಿಸಿ ನಾನು ಫಟಾಫಟ್ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಬೇಗ ರೆಡಿ ಆಗ್ತಾಯಿದ್ದೀನಿ. ಸೊ ನನ್ನ ಮಗಳನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಜೊತೆಗೆ ಅಲ್ಲಿಂದ ಬಂದ ತಕ್ಷಣ ಸೊ ಆಫೀಸಲ್ಲಿ ಪ್ರೋಗ್ರಾಮ್ ಕೂಡ ಇದೆ. ಸೊ ಹಾಗಾಗಿ ಸೊ ಫಟಾಫಟ್ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಈಗಂತೂ ಈ ವಾರ್ ನಡೀತಿರೋದ್ರಿಂದ ಒಂದೊಂದು ಕಡೆ ಪೆಟ್ರೋಲ್ ಸಿಗಲ್ಲ. ಸೊ ಒಂದೊಂದು ಕಡೆ ತುಂಬ ರಶ್ ಇರುತ್ತೆ. ಸೊ ಇದು ನಮ್ಮನೆ ಹತ್ರನೇ, ಬೇಗ ಅಲ್ಲೇ ಹಾಕಿಸ್ಕೊಂಡು ಓಡೋಣ ಅಂಥೇಳಿ ಹೊರಟೆ. ಮಳೆ ಬಂದರೆ ಕಷ್ಟ. ಸೊ ಇವಾಗ ಯಾವಾಗ ಮಳೆ ಬರುತ್ತೆ ಯಾವಾಗ ಬರಲ್ಲ ಏನೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಬೇಗ ಹೊರಟೆ. ಈಗಂತೂ ಮೈಸೂರಲ್ಲಿ ಎಲ್ಲ ಕಡೆ ಸಿಗ್ನಲ್ಸ್ಗಳು ತುಂಬಾ ಆಗಿದೆ. ಸೊ ಎಲ್ಲಿ ಯಾವ ಸಿಗ್ನಲ್ ಇದೆ ಅನ್ನೋದೇ ಮರ್ತೋಗಿರುತ್ತೆ, ಅಷ್ಟು ಸಿಗ್ನಲ್ಸ್ ಬಂದುಬಿಟ್ಟಿದೆ. ಎಲ್ಲ ಸಿಗ್ನಲಲ್ಲಿ ನಿಂತ್ಕೊಂಡು ಹೋಗೋದಂತೂ ತಲೆನೋವು. ಇನ್ನು ಬೆಟ್ಟದ ರೋಡು ಅಂದಮೇಲೆ ಅಲ್ಲಂತೂ ಯಾವಾಗಲೂ ರಶ್ ಇರುವಂತಹ ರೋಡೇ. ಸೊ ಇಲ್ಲಿ ಬೇಗ ಹೋಗೋದಕ್ಕಾಗಲ್ಲ, ನಿಧಾನಕ್ಕೆ ನೋಡ್ಕೊಂಡು ಹೋದರೆ ಒಳ್ಳೆಯದು. ಇನ್ನು ಇದು ಬೆಟ್ಟದ ಆರ್ಚು, ಇದು ಇತ್ತೀಚೆಗೆ ನಿರ್ಮಾಣವಾಗಿರುವಂಥದ್ದು, ಮೊದಲಿಂದ ಇರಲಿಲ್ಲ. ಇನ್ನು ಇಲ್ಲಿಂದ ಬೆಟ್ಟಕ್ಕೆ ಮೇಲೆ ಹೋಗಬೇಕು. ವೆಹಿಕಲ್ಸ್ ಅಂತೂ ತುಂಬ ಹೋಗ್ತಾ ಇದೆ ಬರ್ತಾ ಇದೆ. ಸೊ ಜನ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಇಲ್ಲದೇ ಸಾಕಪ್ಪ. ಸೊ ಬೇಗ ದರ್ಶನ ಆಗಲಿ. ಇನ್ನು ಬೆಟ್ಟದ ಮಧ್ಯದಲ್ಲಿ ಕೆಲವೊಂದು ಸೆಲ್ಫೀಸ್ ಅಂದರೆ ಫೋಟೋಸ್ಗಳನ್ನ ತೊಗೋಬೋದು. ಯಾಕೆಂದರೆ ಇಲ್ಲಿಂದ ನಮ್ಮ ಮೈಸೂರಿನ ವ್ಯೂಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇನ್ನು ಅಂತೂ ಇಂತೂ ಬೇಗ ಬಂದ ಮೇಲೆ ಸೊ 2 ವೀಲರ್ ಆದ್ದರಿಂದ ನನಗೆ ಒಳಗಡೆ ಎಂಟ್ರಿ ಕೂಡ ಕೊಟ್ಟರು. ಇಲ್ಲ ಅಂದಿದ್ರೆ ಪಾರ್ಕಿಂಗ್ ಪ್ಲೇಸಲ್ಲಿ ಪಾರ್ಕ್ ಮಾಡಿ ಇಲ್ಲಿಗೆ ಬರಬೇಕಾಗ್ತಿತ್ತು. ಸೊ ಒಳ್ಳೆಯದೇ ಆಯಿತು. ಇನ್ನು ಒಳಗಡೆ ಬೇಗ ಬಂದೆ. ತುಂಬ ಜನ ಮಹಿಷಾಸುರ ಕೆಳಗಡೆ ಅಂದರೆ ಅದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ನ ತೊಗೋತಾ ಇದ್ದಾರೆ. ನಮಗೇನು ಮೈಸೂರು ಆದ್ದರಿಂದ ಹೊಸ್ತೇನಲ್ಲ. ಸೊ ಹಾಗಾಗಿ ನಾನು ನನ್ನ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಬಂದೆ. ಇನ್ನು ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂದರೆ ಓ ಮೈ ಗಾಡ್. ಸೊ ನನಗೆ ವೆಹಿಕಲ್ಗೆ ಪಾರ್ಕಿಂಗಿಗೆ ಜಾಗ ಸಿಕ್ಕಿ ಖುಷಿ ಆಯಿತು. ಇನ್ನು ಅಲ್ಲಿಂದ ಮುಂದೆ ನೋಡಿದ್ರೆ ತುಂಬ ರಶ್ ಇದ್ದಾರೆ ಅಂತ ಅನ್ನಿಸ್ತಿದೆ. ಇನ್ನು ಟಿಕೆಟ್ ಕೂಡ ತೊಗೊಂಡ್ರೆ ಟಿಕೆಟಲ್ಲೂ ರಶ್ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಮೂಲಿ ಕ್ಯೂ ಅಂತೂ ಹೋಗೋದಕ್ಕೆ ಆಗೋದೇ ಇಲ್ಲ. ಬಟ್ ಅಂದರೂ ನೋಡೋಣ ಬನ್ನಿ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಕ್ಯೂ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು. ಫಸ್ಟು ಟಿಕೆಟ್ ವ್ಯಾಲ್ಯೂ ಬಂದು 200 ರುಪೀಸು, ಅದು ಬೇಗ ಹೋಗ್ಬೋದು. ಇನ್ನೊಂದು ಬಂದು 50 ರುಪೀಸು. ಸೊ ಇನ್ನೊಂದು ಬಂದು ಜನರಲ್ಲು. ಸೊ 3 ಕ್ಯೂವಿಂದ ನಾವು ದೇವಿ ದರ್ಶನನ ಮಾಡ್ಬೋದು. ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಬೆಟ್ಟ, ಚಾಮುಂಡೇಶ್ವರಿ ನೆಲೆಸಿರುವಂತಹ ಜಾಗವಿದು. ತುಂಬಾ ಫೇಮಸ್ಸು ಎಲ್ಲ ಕಡೆನೂ. ಸೊ ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಜನ ಇದ್ದಾರೆ. ಫ್ರೀ ಬಸ್ಸಲ್ಲೂ ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಇವತ್ತು ಯಾಕೆ ಇಷ್ಟು ಜನ ಇದ್ದಾರೆ? ಇವತ್ತೇನಾದ್ರು ವಿಶೇಷ ಪೂಜೆನಾ? ಆ್ಯಕ್ಚುಲಿ ನಾನು ಮನೆಯಿಂದ ಹೊರಡಬೇಕಾದ್ರೆ ಅಷ್ಟು ಜನ ಇರಲ್ಲ, ಒಂದು ½ ಅವರಲ್ಲಿ ದರ್ಶನ ಆಗುತ್ತೆ. ಸೊ ಬೇಗ ಹೋಗೋಣ ಅಂತ ಬಂದೆ. ಇಲ್ಲಿ ನೋಡೋರು ಇಷ್ಟು ಜನ ಇದ್ದಾರೆ. ಒಳಗಡೆ ಹೋಗೋದು ಬೇಡವೋ? ಇನ್ನು ಮೋಡ ಕೂಡ ಇದೆ, ಅಂದರೆ ಬಿಸಿಲಿದೆ, ಮಳೆ ಇಲ್ಲ. ಬಿಸಿಲಿರೋ ಮೋಡ ಇದು, ಮಳೆ ಬರೋ ಮೋಡ ಅಲ್ಲ.
ಒಂದೆರಡು ಫೋಟೋಸ್ ತೊಗೊಳೋಣ ಫಸ್ಟು ಅಂತೇಳಿ ವಿಡಿಯೋ ಮಾಡಿಕೊಂಡೆ, ಫೋಟೋಸ್ಗಳನ್ನ ತೊಗೊಂಡೆ. ನೀನು ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಫೀಸಿಗೆ ಬೇರೆ ಹೋಗಬೇಕು, ಏನು ಮಾಡೋದು? ಸರಿ, ಸುಮ್ಮನೆ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ, ಬೇಗ ಬೇಗ ಟಿಕೆಟ್ ತೊಗೊಂಡು ಹೋಗೋಣ ಅಂಥೇಳಿ 50 ರುಪೀಸ್ದು ಟಿಕೆಟ್ನ ತೊಗೊಂಡು ಹೊರಟಿದ್ದೀನಿ. ಸೊ ಇಲ್ಲಿಂದ ಹೋದರೂ ಸ್ವಲ್ಪ ಹತ್ರ ಆಗುತ್ತೆ. ಅಂದರೆ 200 ರುಪೀಸ್ದು ಪ್ಲಸ್ 50 ರುಪೀಸ್ದು ಏನೂ ಅಂತ ವ್ಯತ್ಯಾಸ ಇಲ್ಲ. 200 ರುಪೀಸಲ್ಲಿ ಒಂದು 2 ಲಾಡು ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಸೇಮ್ ಡಿಸ್ಟೆನ್ಸ್, ನಾನು ತುಂಬ ಸಲ ಹೋಗಿದ್ದೀನಿ. ಸೊ ಹಾಗಾಗಿ 200 ರುಪೀಸ್ ಬೇಡ ಅಂತೇಳಿ 50 ರುಪೀಸ್ದು ಟಿಕೆಟ್ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇಲ್ಲೆಲ್ಲ ಖಾಲಿ ಇದೆ, ಇಲ್ಲೆಲ್ಲ ಯಾರೂ ಇಲ್ಲ. ಸೊ 50 ರುಪೀಸ್ಗೆ ದೇವಸ್ಥಾನದ ಹಿಂಭಾಗದಿಂದ ಹೋಗುವಂಥದ್ದು ರೂಟು. ಸದ್ಯಕ್ಕಿಲ್ಲ, ಯಾರೂ ಇಲ್ಲ ಅಂದರೆ ಜನ ಕಡಿಮೆ ಇದ್ದಾರೆ ಅಂತ ಅನಿಸುತ್ತೆ. ಜನರಲ್ ಕ್ಯೂ ಇದು. ಜನರಲ್ ಕ್ಯೂ ಅಂತೂ ಯಾವಾಗಲೂ ಜನ ಇರ್ತಾರೆ. ಬಟ್ ಇವತ್ತೇನು ವಿಶೇಷ ಪೂಜೆ ಅನ್ನೋದು ಗೊತ್ತಾಗಲಿಲ್ಲ. ಇಷ್ಟು ಜನ ಹೇಗೆ ಇಲ್ಲಿ, ಏನೋ ನನಗಂತೂ ಬೇಗ ದರ್ಶನ ಆದರೆ ಸಾಕು. ನೋಡೋಣ, ಇಲ್ಲಿವರೆಗೂ ಖಾಲಿ ಇದೆ, ಪರವಾಗಿಲ್ಲ. ಸೊ ಇದು 200 ರುಪೀಸ್ದು ಸ್ವಲ್ಪ ಬೇಗ ಮೂವಿಂಗ್ ಆಗುತ್ತೆ. ಸೊ ಇದು ಕೂಡ ಆಗುತ್ತೆ 50 ರುಪೀಸ್ದು. ಆ್ಯಕ್ಚುಲಿ ಇದು 50 ರುಪೀಸ್ದು ಫಸ್ಟು 30 ರುಪೀಸ್ ಇತ್ತು, ಈಗ 50 ಆಗಿದೆ. 200 ರುಪೀಸ್ದು 100 ರುಪೀಸ್ ಇತ್ತು, ಇವಾಗ 200 ರುಪೀಸ್ ಆಗಿದೆ. ಸೊ ನೆಕ್ಸ್ಟ್ ಆಷಾಢ ಸ್ಟಾರ್ಟ್ ಆಗುತ್ತೆ, ಆವಾಗಂತೂ ಎಲ್ಲ ಕಡೆ ರಶ್ ಇರುತ್ತೆ. ಸೊ ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅಂತೂ ಇಂತೂ ಕೂತ್ಕೊಂಡು ನಿಂತ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಕಾಲ ಕಳೆದೆ. ಸೊ 10 ನಿಮಿಷಕ್ಕೆ ಬಾಗ್ಲ ಹತ್ರ ಬಂತು. ಬಾಗ್ಲ ಹತ್ರ ಬಂದಾಗ ಇದೊಂದು ಸ್ಪೆಷಲ್ ನೋಡಿದೆ. ಅಂದರೆ ಇಲ್ಲಿ ಕ್ಯೂ ಅಲ್ಲಿ ಬರೋರಿಗೆ ಅಂತ ಹೇಳಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಶುದ್ಧ ನೀರು ಕುಡಿಯುವ ನೀರು ವ್ಯವಸ್ಥೆ ಚೆನ್ನಾಗಿದೆ. ಸೊ ಬಾಗ್ಲ ಹತ್ರ ಬಂದ್ವಿ, ಖುಷಿ ಆಯಿತು, ಬೇಗ ಬಂದ್ವಲ್ಲ ಅಂಥೇಳಿ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲೂ ರಶ್ ಇದೆ. ಇಲ್ಲಿ ಯಾವ ಥರ ಅಂದರೆ ಎರಡೂ ಕ್ಯೂ ಒಂದಾಗುತ್ತೆ. ಅಂದರೆ ನಾವು 50 ರುಪೀಸ್ ಏನು ಕೊಟ್ಟು ಬಂದಿದ್ದೀವಿ, ನಮ್ಮ ಕ್ಯೂ ಮತ್ತು ಜನರಲ್ ಕ್ಯೂ ಏನಿರುತ್ತೆ, ಹೋಗ್ತಾ ಹೋಗ್ತಾ ಇಲ್ಲಿ 2 ಕ್ಯೂ ಸಿಂಗಲ್ ಕ್ಯೂ ಆಗುತ್ತೆ. ಇಲ್ಲಿ ಗಣೇಶ ಮೂರ್ತಿ ಇದೆ, ಅದರಿಂದ ಸ್ವಲ್ಪ ಮುಂದೆ ಹೋಗಿ ಕ್ರಾಸ್ ಆಗ್ತಿದ್ದಂಗೆ 2 ಲೈನ್ಸು 1 ಲೈನ್ ಆಗುತ್ತೆ. ಅದಾದಮೇಲೆ ನಾವು ಮುಂದೆ ಹೋಗೋಕ್ಕೆ ಆಗುವುದು. ನೋಡೋಣ ಎಷ್ಟೊತ್ತಾಗುತ್ತೆ ಇಲ್ಲಿಂದ, ಏನೋ ಗೊತ್ತಿಲ್ಲ. ಬೇಗ ಬೇಗ ಆದರೆ ಬೆಸ್ಟು. ಅಂತೂ ಇಂತೂ ಒಳಗಡೆ ಬಂದ್ವಿ. ಇನ್ನು ಒಳಗಡೆ ಬಂದಮೇಲೆ ಇನ್ನು ಇಲ್ಲಿಂದ ಎಷ್ಟೊತ್ತಾಗೋದೋ ಗೊತ್ತಿಲ್ಲ. ಇಲ್ಲಿಂದ ಫುಲ್ ವೀಡಿಯೋ ಮಾಡೋದಕ್ಕಾಗಲ್ಲ ಅಂತೇಳಿ ಗರ್ಭಗುಡಿದ್ದು ಆಗಲಿ ಒಳಗಡೆ ಹೋಗ್ಬೇಕಾದ್ರೆ ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಮಾಡಬಾರ್ದು ಕೂಡ ಹೌದು. ಸೊ ಇನ್ನು ಹೊರಗಡೆ ಬಂದಮೇಲೆ ಸ್ಯಾರೀಸ್ ಎಲ್ಲ ಇಲ್ಲಿ ತುಂಬಾ ಸೇಲ್ ಆಗುತ್ತೆ. ತುಂಬ ಜನ ಇಷ್ಟಪಟ್ಟು ತೊಗೋತಾರೆ. ಸದ್ಯಕ್ಕೆ ನೋಡೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಸೊ ಎಲ್ಲ ದೇವ್ರನ್ನ ಪೂಜೆ ಮುಗಿಸ್ಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೆ. ಸೊ ಇಲ್ಲಿ ಕೂಡ ತುಂಬ ಜನ ಕೂತ್ಕೋತಾರೆ, ವೀಡಿಯೋಸ್ ತೊಗೋತಾರೆ, ಫೋಟೋಸ್ ತೊಗೋತಾರೆ. ಸೊ ನನಗೆ ಯಾವುದಕ್ಕೂ ಟೈಮ್ ಇಲ್ಲ, ಹಾಗಾಗಿ ಹೊರಟೆ. ಇದು ಬಂದು 200 ರುಪೀಸ್ದು ಕ್ಯೂ. ನೋಡಿ, ಇಲ್ಲೂ ಅಷ್ಟೇ ಜನ ಇದ್ದಾರೆ. ಬಟ್ ಏನು ಅಂದರೆ ಸ್ವಲ್ಪ ಫಾಸ್ಟ್ ಮೂವಿಂಗ್ ಮಾಡ್ತಾರೆ. ಸೊ 200 ರುಪೀಸ್ ಕೊಟ್ಟು ಬಂದಿರ್ತಾರಲ್ಲ, ಸೊ ಹಾಗಾಗಿ ಜನ ಅಂತೂ ತುಂಬ ಇದ್ದಾರೆ. ಬಟ್ ಅಂತೂ ಇಂತೂ ನನಗೆ ದರ್ಶನ ಆಯಿತು. ಬಟ್ ಇವತ್ತು ಇಷ್ಟು ಜನ ಇರ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಏನೋ ನಾನು ಅಂದ್ಕೊಡೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಟೈಮ್ ಆಯಿತು. ಇನ್ನೇನು ಮಾಡೋದು, ಬಂದಮೇಲೆ ದೇವಿ ದರ್ಶನ ಮಾಡದೆ ಹೋಗಬಾರ್ದು ಅಂತೇಳಿ ನಿಂತ್ಕೊಂಡೆ. ಸೊ ಮೊದಲಾದರೆ ವೀಕ್ಲಿ ಒನ್ಸ್ ಬರ್ತಾಯಿದೆ. ಆವಾಗ 1 ವಾರ ಈ ಥರ ರಶ್ ಇದ್ದರೆ ಟೈಮ್ ಇಲ್ಲ ಅಂದರೆ ವಾಪಸ್ ಹೋಗ್ತಾಯಿದೆ. ಬಟ್ ಇವತ್ತು ತುಂಬ ದಿನಗಳಾಗಿತ್ತಲ್ಲ, ದರ್ಶನ ಮುಗಿಸ್ಕೊಂಡೇ ಹೋಗೋಣ ಅಂಥೇಳಿ ಬಂದೆ. ಇನ್ನು ಅಲ್ಲಿ ಸ್ಲಿಪ್ಪರ್ ಬಿಡೋದಕ್ಕಾಗೋದಿಲ್ಲ. ಸೊ ಇಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಇದೆ, ಅಲ್ಲೇ ನಾವು ಚಪ್ಪಲಿನ ಬಿಡಬೇಕು, ವಾಪಸ್ ತೊಗೋಬೇಕು. ಒಂದು ಜೊತೆಗೆ 5 ರುಪೀಸ್ ಚಾರ್ಜಸ್ ಮಾಡ್ತಾರೆ. ಸರಿ, ಸ್ಲಿಪ್ಪರ್ ತೊಗೊಂಡು ಇನ್ನು ಕಡಲೆಪುರಿ ಖಾರ ತೊಗೊಳ್ಳೋಣ ಅಂದ್ಕೊಂಡೆ. ಸದ್ಯಕ್ಕೆ ಅದಕ್ಕೂ ಟೈಮ್ ಇಲ್ಲ, ನಿಂತ್ಕೊಂಡು ಅಲ್ಲಿ ತೊಗೊಂಡೋಗೋದಕ್ಕೂ ಟೈಮ್ ಇಲ್ಲ. ಸೊ ಹಾಗಾಗಿ ಬೇಗ ಫಸ್ಟು ಇಲ್ಲಿಂದ ಹೊರಡೋಣ ಅಂಥೇಳಿ ಹೊರಟೆ. ಬೆಳಗ್ಗೆ ಒಂದು 10 ಗಂಟೆ ಆಗಿದೆ, 10:15. ನೋಡಿ ಆಗಲೇ ಎಷ್ಟು ಬಿಸಿಲಿದೆ. ಸೊ ಹಿರಿಯರಿಗೆ ಅಲ್ಲಿಂದ ಏನಂದರೆ ಬಸ್ ಜಾಗದಿಂದ ಒಳಗಡೆ ದೇವಸ್ಥಾನದವರೆಗೂ ಅವ್ರಿಗೆ ವಿಶೇಷ ವಾಹನಗಳಿದೆ. ಸೊ ಆರಾಮಾಗಿ ಅವರು ಅದರಿಂದ ಒಳಗೆ ಬರ್ಬೋದು. ತುಂಬ ಹ್ಯಾಂಡಿಕ್ಯಾಪ್ಟ್ ಆದವ್ರಿಗೆ, ತುಂಬ ಹಿರಿಯರಿಗೆ ಡೈರೆಕ್ಟಾಗಿ ಕೂಡ ಬಿಟ್ಕೊಡ್ತಾರೆ, ಅದು ಸ್ಪೆಷಲ್ ವ್ಯವಸ್ಥೆ ಇದೆ. ಇನ್ನು ಇಲ್ಲಿಂದ ಹೊರಡ್ಬೇಕಾದ್ರೆ ಅರ್ಧ ದಾರಿಲಿ ಇಲ್ಲೂ ಕೂಡ ಕೆಲವೊಂದು ಸೆಲ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಇಲ್ಲಿಂದ ನೋಡಿದಾಗ ಕೆಲವೊಂದು ಪ್ಲೇಸಸ್ಗಳು ಕೆಳಗಡೆ ಮೈಸೂರಲ್ಲಿ ನಾವು ಎಷ್ಟೋ ಪ್ಲೇಸಸ್ಗಳನ್ನ ನೋಡ್ಬೋದು ಇಲ್ಲಿಂದ ನಿಂತ್ಕೊಂಡು. ಇನ್ನು ಜಾಸ್ತಿ ಏನು ನಿಂತ್ಕೊಳ್ಳಿಲ್ಲ, ಇನ್ನು ಅಲ್ಲಿಂದ ಬೇಗ ಹೊರಡಬೇಕಿತ್ತಲ್ಲ. ಸೊ ನನಗೆ ಆಫೀಸಿಗೆ ಬೇರೆ ಲೇಟ್ ಆಗುತ್ತೆ ಅಂತೇಳಿ ಹೊರಟ್ಬಿಟ್ಟೆ.
ಯಾಕಂದರೆ ಏನೋ ನಮ್ಮ ಆಫೀಸಲ್ಲಿ ಕೂಡ ಫಂಕ್ಷನ್ ಇದೆ, ಇನ್ನು ಅಲ್ಲಿಗೆ ಬೇರೆ ಹೋಗಬೇಕಿತ್ತು. ಸೊ ಇಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಎಲ್ಲೂ ಏನೂ ನಿಂತ್ಕೊಳ್ಳಿಲ್ಲ. ಸೊ ಬೇಗ ಹೊರಡೋಣ ಅಂತೇಳಿ ಹೊರಟೆ. ಇನ್ನು ಅಲ್ಲಿಂದ ಹೊರಡ್ಬೇಕಾದ್ರೆ ನನಗೆ ಫೋನ್ ಬರ್ತಾಯಿತ್ತು, ಇನ್ನೂ ಬಂದಿಲ್ಲ ಆಫೀಸ್ಗೆ, ಎಲ್ಲಿದ್ದೀರಾ ಅಂತೇಳಿ. ಸೊ ಬರ್ತಾಯಿದ್ದೀನಿ ಅಂತ ಹೇಳ್ಕೊಂಡೆ. ಫೋನ್ ಮಾಡಿದ್ದೆ 20 ಮಿನಿಟ್ಸ್ ಆದಮೇಲೆ ಆಫೀಸಿಗೆ ಬರ್ತಾಯಿದ್ದೀನಿ. ಸೊ ನೋಡಿ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ, ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಪ್ರೋಗ್ರಾಮ್ಗೆ. ಅಂದರೆ ನಮ್ಮದೇನಿದೆ ಮಂತ್ಲಿ ಲಾಂಚ್ ಮಾಡೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು. ತುಂಬ ಜನ ಬಂದಿದ್ದಾರೆ. ಸೊ ಎಲ್ಲರೂ ನಮಗೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಟೀಮಿಂದನೂ ಕೂಡ, ಅಂದರೆ ನಮ್ಮ ಗ್ರೂಪಿಂದನೂ ಕೂಡ ತುಂಬ ಜನನ ವೆಲ್ಕಮ್ ಮಾಡಿದ್ದೆ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ವಿಶೇಷ ಏನು ಅಂದರೆ ನಮ್ಮ ಪ್ರಸಾದ್ ಸರ್ ಬಂದಿರುವಂಥದ್ದು. ಇವರ ಒಂದು ವೆಲ್ಕಮಿಗೆ ಇವ್ರನ್ನೆಲ್ಲರನ್ನೂ ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಇವತ್ತು ನಮ್ಮ ಬಾಸ್ ಲೋಕನಾಥ್ ಸರ್ ಬರಬೇಕಿತ್ತು, ಬಟ್ ಅವ್ರಿಗೆ ಹುಷಾರಿಲ್ಲ, ಹಾಗಾಗಿ ಅಡ್ಮಿಟ್ ಆಗಿದ್ದಾರೆ. ಸೊ ಇನ್ನು ನಾವೇ ಎಲ್ಲ ಕೆಲಸನೂ ಮಾಡಬೇಕಿತ್ತು ಅಂಥೇಳಿ ಪ್ರತಿಯೊಂದು ವರ್ಕು ನಾವೇ ಮಾಡ್ತಾಯಿದ್ದೀವಿ. ನಾವೇ ಎಲ್ಲರ ಪ್ರಿಪ್ರೇಷನ್ ಎಲ್ಲ ಮಾಡಿದ್ವಿ. ಇನ್ನೂ ತುಂಬಾ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಬೇಕಿತ್ತು, ಗ್ರ್ಯಾಂಡಾಗಿ ಇವ್ರನ್ನ ವೆಲ್ಕಮ್ ಮಾಡಬೇಕಿತ್ತು ಅಂತೆಲ್ಲ ಪ್ಲ್ಯಾನಿಂಗ್ ಇತ್ತು. ಬಟ್ ನಮ್ಮ ಬಾಸ್ ಹುಷಾರಿರಲಿಲ್ಲ, ಹಾಗಾಗಿ ಯಾವ ಪ್ಲ್ಯಾನು ಏನೂ ಮಾಡೋಕ್ಕಾಗಲಿಲ್ಲ. ಇದ್ದಿದ್ರಲ್ಲಿ ಏನೆಲ್ಲ ಬಲೂನ್ಸ್ ಇತ್ತು ಆಫೀಸಲ್ಲಿ ಅದರಲ್ಲಿ ಡೆಕೋರೇಷನ್ ಮಾಡಿ ಇವ್ರನ್ನ ವೆಲ್ಕಮ್ ಮಾಡಿದ್ವಿ. ಇವರು ನಮ್ಮ ಪ್ರಸಾದ್ ಸರ್, ಜೊತೆಗೆ ನಮ್ಮ ಸಿಕಂದರ್ ಸರ್ ಇದ್ದಾರೆ. ಇನ್ನು ನಮ್ಮ ಬ್ರ್ಯಾಂಚಲ್ಲಿ ಇರುವಂತಹ ಪ್ರವೀಣ್ಸ್ ಕೂಡ ಇದ್ದಾರೆ. ಇವತ್ತೆಲ್ಲ ನಾವೇ ಮೇಂಟೈನ್ ಮಾಡಿದ್ದು. ಅವರು ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರು. ಅದಾದಮೇಲೆ ಸೊ ಕಾಂಟೆಸ್ಟ್ ಏನಿದೆ ಯಾರು ಮಿಸ್ ಆಗಬೇಡಿ, ಅದರಿಂದ ಯೂಸಸ್ ಏನು ಅನ್ನೋದನ್ನ ತಿಳಿಸ್ಕೊಟ್ರು. ಎಲ್ಲರೂ ಕೂಡ ತುಂಬ ಖುಷಿಪಟ್ಟರು. ಸೊ ಇನ್ನು ಇವ್ರಿಗೆ ಫಸ್ಟ್ ಟೈಮ್ ಇವರು ಮೈಸೂರಿಗೆ ಬಂದಿರೋದು, ಹಾಗಾಗಿ ಇವ್ರಿಗೆ ಸನ್ಮಾನ ಮಾಡೋಣ ಅಂಥೇಳಿ ಎಲ್ಲರೂ ಸೇರಿ ಸನ್ಮಾನ ಮಾಡ್ತಾಯಿದ್ದೀವಿ. ಅದು ಯಾರ ಕೈಯಿಂದ ಅಂದರೆ ನಮ್ಮಲ್ಲಿ ಯಾರೆಲ್ಲ ಸೀನಿಯರ್ಸ್ ಇದ್ದಾರೆ ಅವ್ರನ್ನ ಕರೆದು ಅವ್ರ ಕಡೆಯಿಂದ ಸನ್ಮಾನ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿರುವಂಥದ್ದು ಫಸ್ಟು ಸರ್ ಬಂದು 81 ಇಯರ್ಸು. ಅದಾದಮೇಲೆ ನಾಗರಾಜಪ್ಪ ಸರು, ನಂಜುಂಡಸ್ವಾಮಿ ಸರು. ಸೊ ಮೋಸ್ಟ್ ಸೀನಿಯರ್ ಅಂದರೆ ನಂಜುಂಡಸ್ವಾಮಿ ಸರು. ಸೊ ಅವ್ರ ಕೈಲಿ ಸನ್ಮಾನ ಮಾಡಿಸೋದಿಲ್ಲ ಅಂತೇಳಿ ಅವ್ರ ಕೈಲಿ ಮಾಡಿಸಿದ್ವಿ. ಅದಾದಮೇಲೆ ನಮ್ಮ ಮೂರ್ತಿ ಸರು SBI ರಿಟೈರ್ಡು, ನಾಗರಾಜಪ್ಪ ಸರು ರಿಟೈರ್ಡು. ಅವರು ಪ್ರಸಾದ್ ಸರ್ನ ವೆಲ್ಕಮ್ ಮಾಡಿ ಸನ್ಮಾನ ಮಾಡಿದ್ರು. ಖುಷಿಯಾಯಿತು, ಅವ್ರಿಗೂ ಖುಷಿಯಾಯಿತು, ನಮಗೂ ಖುಷಿಯಾಯಿತು. ಸೊ ಎಲ್ಲರೂ ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಫೋಟೋಸ್ ತೊಗೊಂಡ್ವಿ. ಅದಾದಮೇಲೆ ಪ್ರಸಾದ್ ಸರ್ ಹೇಳಿದ್ರು ಇನ್ನೂ 1 ಅವರು ನಿಮ್ಮ ಜೊತೆ ನಾನು ಇರ್ತೀನಿ, ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು ಅಂತೇಳಿ. ಸರಿ ಅಂತೇಳಿ ಅವ್ರು ಮಾತಾಡ್ತಿರ್ಲಿ. ಸೊ ಅಂತೇಳಿ ನಾವು ಒಂದೇನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಹೊರಗಡೆ ಬಂದ್ವಿ. ಸಾಂಬುದಾನು ವಡೆ ತುಂಬ ಚೆನ್ನಾಗಿತ್ತು, ಜೊತೆಗೆ ಒಂದು ಬಟರ್ ಮಿಲ್ಕ್ ಕುಡಿಯೋಣ ಅಂತೇಳಿ ಕುಟ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಮೀಟಿಂಗ್ ಮುಗ್ದಿತ್ತು. ಎಲ್ರಿಗೂ ಕೆಲವೊಬ್ಬರಿಗೆ ಸೆಲೆಕ್ಟೆಡ್ ಮೆಂಬರ್ಸ್ಗೆ ಸರ್ಟಿಫಿಕೇಟ್ ಕೂಡ ಕೊಡಬೇಕಿತ್ತು. ಎಲ್ರಿಗೂ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ನಾನು ಎಲ್ಲ ಅಲ್ಲೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದು ಇನ್ನು ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಟೆ. ಸೊ ಇವತ್ತಂತೂ ಬೆಳಗ್ಗೆ ಬೇಗ ಎದ್ದು ಸೊ ಎಲ್ಲ ಕಡೆ ಸುತ್ತಾಡಿರೋದ್ರಿಂದ ನನಗಂತೂ ಒಳ್ಳೆ ನಿದ್ರೆ ಬರ್ತಾಯಿದೆ. ಸೊ ಅಲ್ಲಿಂದ ಡೈರೆಕ್ಟು ಎಲ್ಲೂ ಹೋಗ್ದೇ ಮನೆಗೆ ಬಂದೆ. ಸೊ ಮನೆಗೆ ಬಂದಾಗ ಇನ್ನು ಮುಂಬೈ ಚಾಟ್ಸು ಹಿಂದ್ಗಡೆ ಇನ್ನೂ ರೋಡ್ ಚೆನ್ನಾಗಿಲ್ಲ. ಸೊ ರೋಡ್ ಫುಲ್ ಮಾಡಿಲ್ಲ. ಸೊ ಹಾಗಾಗಿ ಮುಂದುಗಡೆ ರೋಡಲ್ಲೇ ಗಾಡಿ ನಿಲ್ಸೋಣ ಅಂತ ಬಂದೆ. ಇಲ್ಲಿ ಮುಂಬೈ ಚಾಟ್ಸು ಕೆಲವೊಂದು ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬ ದಿನ ಆಗಿತ್ತಲ್ಲ ತಿನ್ನೋಣ ಅಂತೇಳಿ ಆರ್ಡ್ರ್ ಮಾಡೋಣ ಅಂತೇಳಿ ಬಂದೆ. ಇಲ್ಲಿ ಕೈ ಚಂದ್ರು ಅವರು ಬಂದಿದ್ದಾರೆ, ತೇಜಸ್ವಿ ಸೂರ್ಯ ಅವರು ಕೂಡ ಬಂದು ತಿಂತಾ ಇರ್ತಾರೆ. ಸೊ ತೇಜಸ್ವಿ ಸೂರ್ಯ ಜೊತೆಗೆ ಅವರ ವೈಫ್ನು ಕರ್ಕೊಂಬರ್ತಾರೆ. ಸೊ ಸ್ಪೆಷಲ್ಲು ಪ್ಲಸ್ ಇದೇನಿದು ವಡಾಪಾವ್, ಚೀಸ್ ವಡಾಪಾವು ಸೂಪರಾಗಿತ್ತು. ಎರಡೂ ತುಂಬಾ ಫೇವ್ರೇಟು. ಚೀಸ್ ವಡಾಪಾವ್ ಅಂತೂ ಈ ಥರ ಏನೆಲ್ಲೂ ಮಾಡೋದೇ ಇಲ್ಲ, ಇದುವರೆಗೂ ಆ ಥರ ನಾನು ತಿಂದೇ ಇಲ್ಲ. ಚೀಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಇದು ಅವ್ರು ಮಾಡೋ ಚಟ್ನಿ ಕೂಡ ಅವರೇ ಮನೇಲೇ ಮಾಡುವಂಥದ್ದು, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಊಟ ಏನೋ ಬೇಡ ಅನ್ನಿಸ್ತು, ಅದೇ ಸಾಕಾಗಿತ್ತು. ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಬೇಗ ಮಲ್ಗೋಣ ಅಂತೇಳಿ ಮಲ್ಕೋತಾ ಇದ್ದೀನಿ. ಗುಡ್ ನೈಟ್.